ಹಾಯ್ ಫ್ರೆಂಡ್ಸ್, ನಾವಿವತ್ತು ಡಿಲಿಷಿಯಸ್ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಪೇಸ್ಟ್ ಮಾಡ್ಕೊಳಕ್ಕೆ ಹಸಿಮೆಣಸು, ಒಂದು 10 ಹಸಿಮೆಣಸು, ಕಾಳುಮೆಣಸು, ಒಂದು 4 ಚಕ್ಕೆ, 4 ಲವಂಗ, ಈರುಳ್ಳಿ, ಕೊತ್ತಂಬರಿ ಇಷ್ಟೆಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಹಾಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿಗಿಡಿ. ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಕಸೂರಿ ಮೇಥಿ, ಆದಮೇಲೆ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಸಾಕು. ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 2 ಸ್ಪೂನ್ ಹಾಕಿ ಅದನ್ನು ಫ್ರೈ ಮಾಡಬೇಕು. ಹಸಿ ವಾಸನೆ ಹೋದ್ಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಬೇಕು. ಹೈಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ವಲ್ಪ ರುಚಿಗೆ ಉಪ್ಪು ಹಾಕಬೇಕು. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಚಿಕನ್ ಹಾಕಿ, ನಾವು 1.5 kg ಚಿಕನ್ ತೊಗೊಂಡಿದ್ದೀವಿ. ಹಾಕಿ ಎಲ್ಲ ಚೆನ್ನಾಗಿ ಹಾಕಿ ಅರಿಶಿನ ಪುಡಿನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮುಚ್ಚಿಡಬೇಕು. ಪ್ಲೇಟ್ ಹಾಕಿ ಮುಚ್ಚಿಡಬೇಕು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೊಮೊಟೊ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ನೋಡಿ, ಈಗ ಟೊಮೊಟೊನೂ ಬೆಂದಿದೆ. ಚಿಕನ್ ಹಾಫ್ ಕುಕ್ ಆಗಿದೆ. ಹಾಫ್ ಕುಕ್ ಆದಾಗ 1 ಟೀ ಸ್ಪೂನ್ ಪೆಪ್ಪರ್, 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗೆಲ್ಲ ಚಿಕನ್ ಈಗ ಫುಲ್ಲಿ ಕುಕ್ಡ್ ಆಗಿದೆ. ಈಸಿಯಾಗಿ ಮಾಡ್ಕೊಬೋದು ಇದು ಚಿಕನ್ನು. ಇದು ನಾವು ಫಿಶ್ ಫ್ರೈ ಹಾಗೆ ಜೊತೆಗೆ ಮಾಡ್ಕೊಂಡಿದ್ದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೋಯಾ ಸಾಸ್ ಒಂದು 2 ರಿಂದ 3 ಸ್ಪೂನ್ ಸೋಯಾ ಸಾಸ್ ಹಾಕಿದ್ರೆ ಟೇಸ್ಟಿಯಾಗೂ ಇರುತ್ತೆ, ಡಿಲಿಷಿಯಸ್ ಸ್ಪೈಸಿಯಾಗೂ ಇರುತ್ತೆ. ನೋಡಿ, ಈಗ ಚಿಕನ್ ರೆಡಿಯಾಗಿದೆ. ಈಸಿಯಾಗಿ ಮಾಡ್ಕೊಬೋದು ಚಿಕನ್. ಇದು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೊಬೋದು ಆರಾಮಾಗಿ. ಒಂದು 10 to 15 ಮಿನಿಟ್ಸಲ್ಲಿ ನಮಗೆ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ಥ್ಯಾಂಕ್ ಯು.